ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಹೃದಯಾಘಾತದಿಂದ ಮರಣವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳು ಅಂತಂದರೆ ಡೆಡ್ಲಿ ಅಂತ ಅನ್ಬೋದು. ಬಹಳಷ್ಟು ವಯಸ್ಸಾದವರು, ಬಹಳಷ್ಟು ಅದರಲ್ಲಿ ಹೆಚ್ಚು ಪುರುಷರನ್ನು ನಾವು ನೋಡ್ತೀವಿ ಹೃದಯಾಘಾತಕ್ಕೆ ತುತ್ತಾಗುವಂಥದ್ದು. ಬರೀ ವಯಸ್ಸಾದವರು ಮಾತ್ರ ಅಲ್ಲ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಯುವಕರು ಸಹ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಪುರುಷ ಮತ್ತು ಮಹಿಳೆಯರ ಒಂದು ಅಂಕಿ ಅಂಶಗಳನ್ನು ನಾವು ನೋಡೋದಾದರೆ, ಮಹಿಳೆಯರಿಗಿಂತ ಪುರುಷರಿಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ತುತ್ತಾಗುವವರು ಅವರೇ ಅಂತಲೂ ಸಹ ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ, ಸಾಮಾನ್ಯವಾಗಿ ನಾವು ಮಾತಾಡೋದು ಕೊಲೆಸ್ಟ್ರಾಲು. ಅದೇನಾಗಿರುತ್ತೆ ಅಂದರೆ, ರಕ್ತನಾಳಗಳಲ್ಲಿ ಅದು ಸೇರಿಕೊಂಡು ಅದು ಕ್ಲಾಟ್ ಮಾಡೋದ್ರಿಂದ ರಕ್ತ ಪರಿಚಲನೆ ಅಂದರೆ ಹೃದಯಕ್ಕೆ ಪೂರೈಕೆಯಾಗುವ ರಕ್ತ ಪರಿಚಲನೆ, ರಕ್ತ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಹೃದಯಾಘಾತ ಆಗುತ್ತೆ. ಸಾಮಾನ್ಯವಾಗಿ ಒಂದು ಹೃದಯಾಘಾತ ಆಗಿದ್ದಾಗ ವೈದ್ಯರ ಬಳಿ ಹೋದಾಗ ಅವ್ರು ಹೇಳ್ತಾರೆ, ಬ್ಲಾಕೇಜ್ ಆಗಿಬಿಟ್ಟಿದೆ, 99% ಇದೆ, ನೀವು ಬದುಕಿರೋದೇ ಹೆಚ್ಚು, ಈಗ ನಿಮಗೆ ಬೈಪಾಸ್ ಸರ್ಜರಿ ಮಾಡಬೇಕು, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು, ಮಾಡಿದ್ರೆ ಮಾತ್ರ ನೀವು ಬದುಕ್ತೀರಾ ಅನ್ನುವ ವಿಚಾರಗಳನ್ನು ಹೇಳ್ತಾರೆ. ಹಾಗಾಗಿ ಕೊಲೆಸ್ಟ್ರಾಲ್ ಅನ್ನುವುದು ಅದರಿಂದನೇ ಹೃದಯಾಘಾತ ಆಗುತ್ತೆ ಅಂತ ಇಡೀ ಜಗತ್ತು ನಂಬಿದೆ. ಎಲ್ಲರೂ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಂತಾರೆ. ಕೊಲೆಸ್ಟ್ರಾಲ್ ಇರುವಂತಹ ಆಹಾರ, ಹೆಚ್ಚು ಕೊಬ್ಬಿನಂಶ ಇರುವ ಆಹಾರವನ್ನು ಸೇವನೆ ಮಾಡದೇ ಇರೋದು, ಒಳ್ಳೆಯ ಯೋಗ, ವಾಕಿಂಗ್, ಎಲ್ಲದೂ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಇದನ್ನು ಎಲ್ಲರೂ ಮಾಡ್ತಾರೆ. ಆದರೆ ಈ ಕೊಲೆಸ್ಟ್ರಾಲ್ಗಿನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಹೃದಯಾಘಾತವನ್ನು ಉಂಟು ಮಾಡುವುದು ಇನ್ನೊಂದು ಬಹಳ ಪ್ರಮುಖವಾದ ಒಂದು ಸಂಗತಿ ಇದೆ. ಅದು ಯಾವುದು ಅಂತಂದರೆ ಕೋಪ. ಕೊಲೆಸ್ಟ್ರಾಲ್ಗಿನ್ನ ಹೃದಯಾಘಾತವನ್ನು ಮಾಡುವಂತಹ ಶಕ್ತಿ ಕೋಪಕ್ಕಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ನೋಡಿ, ಕೊಲೆಸ್ಟ್ರಾಲ್ ಅಂದಾಗ ಏನಾಗುತ್ತೆ, ಅದು ನಮ್ಮ ರಕ್ತನಾಳಗಳಲ್ಲಿ ಕಟ್ಟಿಕೊಳ್ಳೋದಕ್ಕೆ ಬಹಳ ಸಮಯ ಬೇಕದು, ಟೈಮ್ ತುಂಬ ಜಾಸ್ತಿ ಹಿಡಿಯುವಂತಹದ್ದು, ಅದನ್ನು ನಾವು ನೋಡಬಹುದು. ಆಮೇಲೆ ಇದೊಂದು ಇಂಡೈರೆಕ್ಟಾಗಿ ಆಗುವಂಥದ್ದು, ನೇರವಾಗಿ ಆಗುವಂಥದ್ದಲ್ಲ, ಸಮಯ ಸಹ ಬೇಕಾಗುತ್ತೆ. ಆದರೆ ಕೋಪ ಅನ್ನುವುದಕ್ಕೆ ಸಮಯ ಏನೂ ಬೇಕಾಗಿಲ್ಲ, ಯಾವಾಗ ಬೇಕಾದರೂ ಕೋಪ ಮಾಡ್ಕೋಬಹುದು. ಆಮೇಲೆ ಇದು ಅಷ್ಟೇ, ನಮ್ಮ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ, ಸಮಯ ಏನು ಹೆಚ್ಚು ಬೇಡ. ಮತ್ತು ಇದು ರಿವರ್ಸಿಬಲ್ ಅಂತ ಹೇಳ್ಬೋದು. ಆದರೆ ಕೊಲೆಸ್ಟ್ರಾಲು ಇರ್ರಿವರ್ಸಿಬಲು, ಕಟ್ಟಿದ ಮೇಲೆ ಅದನ್ನು ಸರ್ಜರಿಯ ಮುಖಾಂತರನೇ, ಶಸ್ತ್ರಚಿಕಿತ್ಸೆಯ ಮುಖಾಂತರನೇ ಆ ಪ್ಲೇಕ್ಸ್ಗಳನ್ನು ತೆಗೆದು ಹಾಕಬೇಕಾಗುತ್ತೆ. ಆದರೆ ಕೋಪ ರಿವರ್ಸಿಬಲು, ಕೋಪ ಮಾಡ್ಕೊಳ್ಳೋದನ್ನು ನಾವು ತಕ್ಷಣ ಸಮಾಧಾನ ಬೇಕಾದರೂ ನಾವು ಮಾಡ್ಕೋಬೋದು. ಕೊಲೆಸ್ಟ್ರಾಲ್ ಯಾವುದು ಅಂತಂದರೆ, ಗನ್ನು ಲೋಡ್ ಮಾಡ್ದಂಗೆ ಕೋಪ ಅನ್ನೋದು ಅದರದ್ದು ಟ್ರಿಗರ್ ಎತ್ತು, ಅದು ನಾವು ಅದನ್ನು ಶೂಟ್ ಮಾಡುವಷ್ಟು. ಹಾಗಾಗಿ ಕೊಲೆಸ್ಟ್ರಾಲ್ ಇದ್ದರೂ ಸಹ ಕೋಪವನ್ನು ಯಾರು ಹೆಚ್ಚು ಮಾಡ್ಕೊತಾರೆ ಆವಾಗ ಅಂಥವರಿಗೆ ಹೃದಯಾಘಾತ ಆಗುವ ಸಾಧ್ಯತೆ, ಏಕೆಂದರೆ ಕೊಲೆಸ್ಟ್ರಾಲು ರಪ್ಚರ್ ಆಗುತ್ತೆ. ಕೋಪ ಹೆಚ್ಚಾದಾಗ ಆ ಒಂದು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್ಗಳು ರಪ್ಚರ್ ಆಗೋದ್ರಿಂದ ಏನಾಗುತ್ತೆ, ಆರ್ಟ್ರಿಗಳು ಏನಿರುತ್ತೆ, ರಕ್ತನಾಳಗಳು, ಅದು ಸಹ ರಪ್ಚರ್ ಆಗಿ ಹೃದಯಾಘಾತ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಇದು ಏನೇನು ಆಗುತ್ತೆ ಅಂತ ನಾವು ನೋಡೋದಾದರೆ, ಕೋಪ ಬಂದಾಗ ನಮ್ಮ ಕಾರ್ಟಿಸಾಲ್ ಪ್ರಮಾಣ ಹೆಚ್ಚಾಗುತ್ತೆ, ಹೃದಯ ಬಡಿತ ಹೆಚ್ಚಾಗುತ್ತೆ, ಇದರಲ್ಲಿ ಜೊತೆಗೆ ಅಡ್ರಿನಾಲಿನು, ನಾರೆಡ್ರಿನಾಲಿನು ಇವೆಲ್ಲ ಹೆಚ್ಚಾಗ್ತಾ ಬರುತ್ತೆ. ಕಾರ್ಟಿಸಾಲ್ ಹೆಚ್ಚಿರುತ್ತೆ, ಅಸಿಟೈಲ್ ಕೊಲಿನ್ ಪ್ರಮಾಣ ಕಡಿಮೆ ಇರುತ್ತೆ, HRV ಹಾರ್ಟ್ ರೇಟ್ ವೇರಿಯಬಿಲಿಟಿ ಕಮ್ಮಿ ಆಗುತ್ತೆ. ಇದೆಲ್ಲ ನಮ್ಮ ಹೃದಯಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ವಿಚಾರಗಳು. ಇದರ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಹೃದಯದಲ್ಲಿ ಇರುವಂತಹ ಅಯಾನ್ಗಳು, ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಶಿಯಂ, ಇವುಗಳ ಒಂದು ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ ಕೋಪ ಬಂದಾಗ. ಕೋಪ ಮಾಡ್ಕೊಳ್ಳದೇ ಇದ್ದಾಗ ಇವುಗಳೆಲ್ಲ ಒಂದು ಸಹಜ ಸ್ಥಿತಿಯಲ್ಲಿ ಇರುತ್ತೆ. ಆದರೆ ಅತಿಯಾಗಿ ಕೋಪವನ್ನು ನಾವು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಶಿಯಂ ಅಯಾನ್ಸ್ಗಳು ಏನಿದೆ, ಇವುಗಳ ಪ್ರಮಾಣದಲ್ಲಿ ವೇರಿಯೇಷನ್ ಆಗುತ್ತೆ. ಇದರಿಂದ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳು, ಹೃದಯದಲ್ಲೂ ಸಹ ಪೇಸ್ ಮೇಕರ್ ಇದೆ. ನಮ್ಮ ಎಲೆಕ್ಟ್ರಿಕಲ್ ಇಂಪಲ್ಸ್ ದೇಹದಲ್ಲಿ ಉಂಟು ಆಗುವಂತಹ ಜಾಗಗಳು ಯಾವುದು ಅಂತಂದರೆ ನಮ್ಮ ಮೆದುಳು, ಹೃದಯ, ಸ್ನಾಯುಗಳು. ಹಾಗಾಗಿ ಪ್ರಮುಖವಾಗಿ ಹೃದಯ ಮತ್ತು ಮೆದುಳು, ಇಲ್ಲಿ ಈ ಎಲೆಕ್ಟ್ರಿಕಲ್ ಏನು ಚಾರ್ಜಸ್ ಇರುತ್ತೆ ಅದನ್ನು ಉಂಟು ಮಾಡುವಂತಹ ಸೋಡಿಯಂ ಮತ್ತು ಕ್ಯಾಲ್ಶಿಯಂ, ಇವುಗಳ ಈ ಅಯಾನ್ಗಳ ಪ್ರಮಾಣದಲ್ಲಿ ವೇರಿಯೇಷನ್ ಆಗೋದ್ರಿಂದ ಇದೂ ಸಹ ಹೃದಯಾಘಾತಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ.
ಇದರ ಜೊತೆಯಲ್ಲಿ ಕೊರೊನರಿ ಆರ್ಟರಿ ಸ್ಪ್ಯಾಸಮ್ ಅಂತ ಕರಿತೀವಿ, ಅಂದರೆ ಸೆಳೆತ. ಕೊರೊನರಿ ಆರ್ಟರಿಯ ಒಂದು ಸೆಳೆತ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಅಂದರೆ ಹೆಚ್ಚು ಕೋಪವನ್ನು ಉಂಟು ಮಾಡಿಕೊಳ್ಳುವ ವ್ಯಕ್ತಿಗೆ ಈ ಕೊರೊನರಿ ಆರ್ಟರಿ ಸ್ಪ್ಯಾಸಮ್ ಉಂಟಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರಿಂದ ಏನಾಗುತ್ತೆ, ಇದರಿಂದ ಈ ಸೆಳೆತದಿಂದ, ಕೊರೊನರಿ ಆರ್ಟರಿಯ ಸೆಳೆತದಿಂದ ಹೃದಯಾಘಾತ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಹೆಚ್ಚು ಹೃದಯಾಘಾತಕ್ಕೆ ಇಂತಹ ವ್ಯಕ್ತಿಗಳು ತುತ್ತಾಗ್ತಾರೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸ್ಕೊಟ್ಟಿದೆ. ಹಾಗಾಗಿ ಇಲ್ಲಿ ನಾವು ಒಂದು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್, ಕೊಲೆಸ್ಟ್ರಾಲ್ ಅನ್ನೋದಕ್ಕಿಂತ ಇಲ್ಲಿ ಕೋಪ ಅನ್ನುವುದು ಅದಕ್ಕಿಂತ 1 ಪಟ್ಟು ಹೆಚ್ಚು ಹೃದಯಾಘಾತವನ್ನು ಉಂಟು ಮಾಡಲು ಪೂರಕ ಅಂತಲೇ ಹೇಳಬಹುದು. ಕೋಪವನ್ನು ಯಾವ ವ್ಯಕ್ತಿ ಹೆಚ್ಚು ಕೋಪಿಷ್ಠನಾಗ್ತಾನೆ, ಸಣ್ಣ ವಿಚಾರಗಳಿಗೂ ಕೋಪ ಮಾಡ್ಕೊತಾನೆ, ಅಂತಹ ವ್ಯಕ್ತಿಯ ಹೃದಯದಲ್ಲಿರುವ ವೇಗಲ್ ಟೋನ್ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ವೇಗಸ್ ನರ್ವ್ ಇದೆಯಲ್ಲ, ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅದೊಂದು ಗಾಡ್ಲಿ ನರ್ವ್. ಅದು ನಮ್ಮ ಹೃದಯ ಮತ್ತು ನಮ್ಮ ದೇಹದ ಎಲ್ಲ ಭಾಗದಲ್ಲೂ ಹರಡಿದೆ. ಅದು ವ್ಯಾಗಬಾಂಡ್ ಅಂತ ಕರಿತೀವಿ. ಅದರ ಮುಖ್ಯ ಕೆಲಸ ಏನು ಅಂದರೆ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ತಿಳ್ಕೊಂಡು ಅದನ್ನು ನಮ್ಮ ಕೇಂದ್ರ, ನರ ಕೇಂದ್ರ ಏನಿದೆ ಮೆದುಳಿಗೆ ಆ ಒಂದು ಸಂದೇಶವನ್ನು ತಲುಪಿಸೋದು. ಅದಕ್ಕೆ ಪೂರಕವಾಗಿ ಮೆದುಳು ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂತಹದ್ದು. ಇಂತಹ ಪ್ರಮುಖವಾದ ಕೆಲಸವನ್ನು ಈ ವೇಗಸ್ ನರ್ವ್ ಮಾಡೋದು. ಈ ಹೃದಯದಲ್ಲಿರುವ ವೇಗಲ್ ಟೋನ್ ಕೋಪವನ್ನು ಜಾಸ್ತಿ ಮಾಡಿಕೊಂಡಾಗ ಏನಾಗುತ್ತೆ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಬರುವಂಥದ್ದು. ಅದು ಕಮ್ಮಿ ಆಗ್ತಾ ಬರುತ್ತೆ, ವೇಗಲ್ ಟೋನ್ ತಗ್ಗುತ್ತಾ ಬರುತ್ತೆ. ಸಿಂಪಥೆಟಿಕ್ ಡ್ರೈವ್ ಅಂತಂತೀವಲ್ಲ, ಅಂದರೆ ಈ ಒತ್ತಡ ಉಂಟಾದ ಸಂದರ್ಭದಲ್ಲಿ ಒತ್ತಡವನ್ನು ಉಂಟು ಮಾಡುವಂತಹ ಒಂದು ನರವ್ಯೂಹ ಇದೆಯಲ್ಲ, ಅದು ತುಂಬ ಡಾಮಿನೇಟ್ ಆಗಿಬಿಡುತ್ತೆ. ಅದೇನು ಮಾಡುತ್ತೆ, ರಕ್ತದೊತ್ತಡ ಜಾಸ್ತಿ ಮಾಡುತ್ತೆ, ಹೃದಯದ ಬಡಿತ ಜಾಸ್ತಿ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಮಾಡುತ್ತೆ. ಹಾಗಾಗಿ ಕೋಪ ಬಂದಾಗ ಇದೆಲ್ಲ ಬದಲಾವಣೆಗಳು ಆಗುತ್ತೆ. ಅಸಿಟೈಲ್ ಕೊಲಿನ್ ಕಮ್ಮಿ ಆಗುತ್ತೆ, ಹಾರ್ಟ್ ರೇಟ್ ವೇರಿಯಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ, ವೇಗಲ್ ಟೋನ್ ಕಡಿಮೆ ಆಗೋದ್ರಿಂದ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಓವರ್ ಡ್ರೈವ್ ಆಗುತ್ತೆ, ಡಾಮಿನೇಟ್ ಆಗುತ್ತೆ. ಇದೊಂದು ಅತ್ಯಂತ ಅಪಾಯಕಾರಿಯಾದ ಸಂಗತಿ ಎನ್ಬೋದು. ಕಾರಣ ವೇಗಸ್ ನರ್ವಿನ ಬಹಳ ಮುಖ್ಯವಾದ ಕೆಲಸ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ತೊಂದರೆ ಆಗ್ತಿದೆಯಾ ಅನ್ನುವುದನ್ನು ನಮ್ಮ ಮೆದುಳಿಗೆ ಸೂಚನೆ ನೀಡುವಂತಹದ್ದು. ಇದರ ಜೊತೆಯಲ್ಲಿ ಈ ಕೋಪ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ನೈಟ್ರಿಕ್ ಆಕ್ಸೈಡ್ ಅಂತೇಳಿ ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ. ಇದರ ಪ್ರಮುಖವಾದ ಕೆಲಸ ಏನು ಅಂದರೆ ರಕ್ತನಾಳಗಳನ್ನು ಹಿಗ್ಗಿಸುವಂಥದ್ದು. ಅತಿಯಾಗಿ ಕೋಪ ಮಾಡಿಕೊಳ್ಳುವ ವ್ಯಕ್ತಿಯಲ್ಲಿ ಈ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಅವನ ರಕ್ತನಾಳಗಳು ಕನ್ಸ್ಟ್ರಕ್ಟ್ ಆಗುತ್ತೆ, ಸಂಕುಚಿತಗೊಳ್ಳುತ್ತೆ. ಸಂಕುಚಿತಗೊಂಡ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದ ಕಾರಣ ಅಂತಹ ವ್ಯಕ್ತಿಗಳು ಸಡನ್ನಾಗಿ ಕೋಪ ಮಾಡ್ಕೊತಾರೆ, ಹೃದಯಾಘಾತ ಆಗುತ್ತೆ. ಕಾರಣ ಸಡನ್ನಾಗಿ ಆಕಸ್ಮಿಕವಾಗಿ ಆ ಒಂದು ಕೋಪ ಬಂದಂತಹ ಘಟನೆ ನಡೆಯುವ ಸಂದರ್ಭದಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ. ಕಾರಣ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಆ ಒಂದು ಮೊದಲೇ ಒಂದು ಸ್ವಲ್ಪ ಬ್ಲಾಕೇಜ್ ಇರುತ್ತೆ, ಇನ್ನೂ ಅದರಲ್ಲಿ ಪ್ರಮಾಣದಲ್ಲಿ ಆ ಒಂದು ಸಂಕುಚಿತಗೊಳ್ಳೋದ್ರಿಂದ ರಕ್ತನಾಳಗಳು ಸಡನ್ನಾಗಿ ಆತನಿಗೆ ಹೃದಯಾಘಾತ ಆಗುವ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಕೋಪಿಷ್ಠ ವ್ಯಕ್ತಿಯ ನಾವು ಟೀಲೋಮಿಯರ್ ಅಂತ ಏನು ಹೇಳ್ತೀವಿ, ವರ್ಣತಂತುಗಳ ತುದಿಯಲ್ಲಿರುವ ಟೀಲೋಮಿಯರ್, ಅವುಗಳ ಒಂದು ಲೆಂತ್, ಅದರದ್ದು ಉದ್ದ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ, ಅದರ ಕೆಲಸ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹೃದಯದಲ್ಲಿರುವಂತಹ ಜೀವಕೋಶಗಳು ಬೇಗ ನಶಿಸಿ ಹೋಗುತ್ತೆ. ಈಗ ಈ ಒಂದು ಟೀಲೋಮಿಯರ್ ಇದೆಯಲ್ಲ, ಆ ಟೀಲೋಮಿಯರ್ನ ಬಹಳ ಮುಖ್ಯವಾದ ಕೆಲಸ ಅಂದರೆ ಆ ಒಂದು ಜೀವಕೋಶಗಳನ್ನು ಚೆನ್ನಾಗಿ ಕಾಪಾಡೋದು. ಜೀವಕೋಶ ಅಂದರೆ ಆ ವರ್ಣತಂತುಗಳನ್ನು ಕಾಪಾಡೋದು. ವರ್ಣತಂತುಗಳನ್ನು ಕಾಪಾಡಿದಾಗ ಜೀವಕೋಶವೂ ಸಹ ಆರೋಗ್ಯಕರವಾಗಿರುತ್ತೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಅತಿಯಾದ ಕೋಪ ಬಂದಾಗ ಏಜಿಂಗ್ ಪ್ರಾಸೆಸ್ ಜಾಸ್ತಿ ಆಗುತ್ತೆ. ಏಜಿಂಗ್ ಪ್ರಾಸೆಸ್ ಅಂದರೆ ಈ ಟೀಲೋಮಿಯರ್ಗಳ ಗಾತ್ರ ಮತ್ತು ಉದ್ದ ಕಡಿಮೆ ಆಗುತ್ತೆ. ಇದರ ಜೊತೆಯಲ್ಲಿ ಮೈಟೋಕಾಂಡ್ರಿಯಗಳು ಸಹ ಬಹಳ ಬೇಗ ನಶಿಸಿ ಹೋಗಲು ಆರಂಭ ಆಗುತ್ತೆ. ಈ ರೀತಿ ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾಗಿರುವಂತಹ ಕೆಲವೊಂದು ಸೆಲ್ ಆರ್ಗನಲ್ಸ್ ಅಂತೀವಲ್ಲ, ಅವುಗಳು ನಾಶ ಆಗುವುದು ಸಹ ಹೃದಯಾಘಾತಕ್ಕೆ ಬಹಳ ಮುಖ್ಯ ಕಾರಣ. ಇದು ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತಂದರೆ ಯಾವಾಗ ವ್ಯಕ್ತಿ ಕೋಪಗೊಳ್ತಾನೆ ಅಂತಹ ಸಂದರ್ಭದಲ್ಲಿ ಆಗುತ್ತೆ. ಪುರುಷರಿಗೆ ಏನಕ್ಕೆ ತೊಂದರೆ ಜಾಸ್ತಿ ಅಂತಂದರೆ ಅವರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆಯಲ್ಲ, ಅದು ಏನು ಮಾಡುತ್ತೆ ಅಂತಂದರೆ ಯಾವಾಗಲೂ ಅದು ಒಂದು ಅಗ್ರೆಸಿವ್ ಹಾರ್ಮೋನ್ ಅಂತ ಕರಿಬಹುದು. ಅದು
ಪುರುಷರಲ್ಲಿ ಕೋಪ ಬಂದಾಗ ಏನಾಗುತ್ತೆ ಅಂದರೆ ಅಡ್ರಿನಲಿನ್ ಮಹಿಳೆಯರಲ್ಲಿ 1 ಪಟ್ಟು ಜಾಸ್ತಿ ಆದರೆ ಪುರುಷರಲ್ಲಿ 2 ಪಟ್ಟು ಜಾಸ್ತಿ ಆಗುತ್ತೆ. ಮತ್ತು ಮಹಿಳೆಯರಲ್ಲಿ ಕೋಪ ಬಂದಾಗ ಹೃದಯಾಘಾತ ಸ್ವಲ್ಪ ಕಡಿಮೆ, ಕಾರಣ ಅವರಲ್ಲಿ ಟೆಸ್ಟೋಸ್ಟಿರಾನ್ ಬದಲು ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಅವರು ಸಮಾಧಾನ ಮಾಡ್ಕೊತಾರೆ, ಒಂದು ಬಾಂಡಿಂಗ್ ಇರುತ್ತೆ, ಏನೋ ಜಗಳ ಆಡ್ತಾರೆ, ನಂತರದ ಕ್ಷಣದಲ್ಲಿ ಒಂದಾಗ್ತಾರೆ. ಇದರ ಜೊತೆಯಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ ಅವರು ಏನೇ ಒಂದು ಭಾವನೆಗಳಿದ್ರೂ ಕೋಪಕ್ಕೆ ಹೋಗೋದಿಲ್ಲ, ಅದು ಆ ಮೋಡಿಗೆ ಹೋಗೋದಿಲ್ಲ, ಅದರ ಬದಲು ಅಳುತ್ತಾರೆ ಅವರು. ಕಣ್ಣೀರಿನ ಮುಖಾಂತರ ಕಾಟಿಸಲಾಗ್ಬೋದು, ಪ್ರೊಲ್ಯಾಕ್ಟಿನ್ ಆಗಿರ್ಬೋದು, ಈ ಎಲ್ಲ ಒತ್ತಡದ ಹಾರ್ಮೋನ್ಗಳು ಏನಿರುತ್ತೆ ಅಡ್ರಿನಲಿನ್, ಇವೆಲ್ಲದನ್ನು ಕಣ್ಣೀರಿನ ಮುಖಾಂತರವೇ ಹೊರ ಬರುತ್ತೆ. ಕಣ್ಣೀರಿನಲ್ಲಿ ಈ ಒತ್ತಡದ ಹಾರ್ಮೋನುಗಳು ಇರುವುದನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಹಾಗಾಗಿ ಕಣ್ಣೀರು ಇದೆಯಲ್ಲ, ಅದು ನಮ್ಮ ದೇಹವನ್ನು ರೀಸೆಟ್ ಮಾಡಲು ಇರುವಂತಹ ಒಂದು ಪ್ರಮುಖವಾದ ಪ್ರಕ್ರಿಯೆ. ಕಣ್ಣೀರು ಒಂದು ಅಸಹಾಯಕತೆ ಅಲ್ಲ, ಹೆಣ್ಣು ಮಕ್ಕಳು ಅಳಬಾರ್ದು, ಒಂದು ಅಸಹಾಯಕತೆ, ವೀಕ್ನೆಸ್ ಅಂತಾರೆ, ವೀಕ್ನೆಸ್ ಖಂಡಿತ ಅಲ್ಲ, ಅದು ನಮ್ಮ ಹಾರ್ಮೋನನ್ನು ರೀಸೆಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಆದರೆ ಈ ಭಾವನೆಗಳು, ಏನೇ ಒಂದು ಭಾವನೆ ಇರೋದು ಪುರುಷನಿಗೆ ಕಣ್ಣೀರಿನ ಮುಖಾಂತರ ಹೊರ ಹಾಕಲು ಸಾಧ್ಯವಾಗದ ಕಾರಣ ಅದೇನಾಗುತ್ತೆ, ಅದು ಕಣ್ಣೀರಿನ ಬದಲು ಕೋಪವಾಗಿ ಪರಿವರ್ತನೆ ಹೊಂದುತ್ತೆ. ಭಾವನೆಗಳು ಅಲ್ಲಿರುವಂತಹ ಏರುಪೇರು, ಇದರಿಂದ ಏನಾಗುತ್ತೆ ಅಂದರೆ ಅವನಲ್ಲಿ ಟೆಸ್ಟೋಸ್ಟಿರಾನು ಜಾಸ್ತಿ ಆಗುತ್ತೆ, ಅಡ್ರಿನಲಿನ್ನು 2 ಪಟ್ಟು ಜಾಸ್ತಿ ಆಗುತ್ತೆ. ಇದೇನಾಗುತ್ತೆ, ಹೃದಯದ ಮೇಲೆ ನೇರವಾಗಿ ಅದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಅಂತ ಜನ ಅಂತಾರೆ, ಅಯ್ಯೋ ನಾನೇನು ಊಟ ಮಾಡ್ತಾಯಿಲ್ಲ. ಬಹಳ ಸಂದರ್ಭದಲ್ಲಿ ಅವರು ನೋಡಿದ್ದಾರೆ, ಎಲ್ಲ ಒಂದು ವರದಿಗಳು, ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ, ಅವರ ಒಂದು ಬ್ಲಡ್ ಪ್ರೆಷರು ಸರಿಯಾಗಿರುತ್ತೆ, ಸಕ್ಕರೆಯ ಪ್ರಮಾಣ ಸರಿಯಾಗಿರುತ್ತೆ, ಅವರ ECG ಸರಿಯಾಗಿರುತ್ತೆ, ಬೇಕಾದಷ್ಟು ಎಲ್ಲದೂ ಸರಿ ಇರುತ್ತೆ. ಹೇಳ್ತಾರೆ ಎಲ್ಲದೂ ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು, ಆದರೂ ತೀರೋದ್ರು, ಹೃದಯಾಘಾತ ಆಯಿತು. ಇದಕ್ಕೆ ಪ್ರಮುಖವಾದ ಕಾರಣ ಇದೆಲ್ಲ ಸರಿ ಇರ್ಬೋದು, ಆದರೆ ಕೋಪವೂ ಸಹ ಹೃದಯಾಘಾತದ ಒಂದು ಅತ್ಯಂತ ಪ್ರಬಲವಾದ ಒಂದು ಕಾರಣ ಅಂತಲೇ ಹೇಳ್ಬೋದು. ಕೊಲೆಸ್ಟ್ರಾಲ್ಗಿನ್ನ ಹೆಚ್ಚಿನ ಪರಿಣಾಮಕಾರಿಯಾದ ಸಂಗತಿ ಯಾವುದು ಅಂತಂದರೆ ಹೃದಯಾಘಾತಕ್ಕೆ ಪ್ರಮುಖವಾದ ಅಂಶ ಅದು ಕೋಪ ಅಂತಲೇ ಹೇಳ್ಬೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಳಗಿನ ಹೊತ್ತು ಪುರುಷರು ಕೋಪ ಮಾಡ್ಕೊಂಡ್ರೆ ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ, ಕಚೇರಿಗಳಲ್ಲಿ ಯಾವುದೇ ತೊಂದರೆಗಳಿರಲಿ, ಅದನ್ನು ಅತ್ಯಂತ ಸಾವಕಾಶವಾಗಿ ಅದನ್ನು ನಿವಾರಣೆ ಮಾಡಿಕೊಂಡಾಗ ಅದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯವಾಗಿದೆ. ಜೊತೆಯಲ್ಲಿ ಕೋಪ ಮಾಡಿಕೊಂಡಾಗ ನಮ್ಮ ಮುಂಭಾಗದ ಮೆದುಳು ಕೆಲಸ ಮಾಡೋದಿಲ್ಲ, ನಿಷ್ಕ್ರಿಯ ಆಗುತ್ತೆ. ಆ ಸಂದರ್ಭವನ್ನು ಯಾವ ರೀತಿ ಸರಿದೂಗಿಸ್ಬೇಕು ಅನ್ನುವುದು ನಮಗೆ ಗೊತ್ತಾಗೋದಿಲ್ಲ, ಬ್ಲ್ಯಾಂಕ್ ಆಗ್ತೀವಿ. ಕಾರಣ ನಮ್ಮ ಹಿಂಭಾಗದ ಮೆದುಳು ಹೈಜಾಕ್, ಅದು ಮುಂಭಾಗದನ್ನು ತಟಸ್ಥ ಮಾಡಿ ಹಿಂಭಾಗದ ಆ್ಯಕ್ಟಿವೇಟ್ ಆಗಿರುತ್ತೆ. ಅದು ಫೈಟ್ ಆರ್ ಫ್ಲೈಟ್ ಮೋಡಲ್ಲಿ ಇರೋದ್ರಿಂದ ಕೋಪ ಜಾಸ್ತಿ ಆಗುತ್ತೆ, ಅನಾಹುತಗಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಬರೀ ಹೊರಗಿನ ಸಂಬಂಧ ಅಲ್ಲ, ನಮ್ಮ ದೇಹದ ಮೇಲೆ ಹೆಚ್ಚು ಪರಿಣಾಮ ಬೀರಿ ಹೃದಯಾಘಾತವನ್ನು ಉಂಟು ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲ ಪರಿಸ್ಥಿತಿಯೂ ಒಂದು ಒಳ್ಳೆಯ ರೀತಿಯಲ್ಲೇ ಇರೋದಿಲ್ಲ. ಬೇರೆ ಬೇರೆ ಸಂದರ್ಭವನ್ನು ನಾವು ಎದುರಿಸಬೇಕಾಗುವ ಸಾಧ್ಯತೆ ಇರೋದರಿಂದ ಯಾವುದೇ ಸಂದರ್ಭವಾದರೂ ತಾಳ್ಮೆಗೆಡದೆ, ಕೋಪಿಸಿಕೊಳ್ಳದೆ ಅದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಬಂದರೆ ನಮ್ಮ ಹೃದಯವನ್ನು ನಾವು ಅದ್ಭುತವಾಗಿ ಕಾಪಾಡ್ಕೊಳ್ಬಹುದು. ಜೊತೆಯಲ್ಲಿ ಒಳ್ಳೆಯ ನಿದ್ರೆ, ಧ್ಯಾನ, ಪ್ರಾಣಾಯಾಮ, ಒಳ್ಳೆಯ ಒಂದು ಅಭಿರುಚಿಗಳು, ಅದು ಮ್ಯೂಸಿಕ್ ಆಗಿರ್ಬೋದು, ಬೇರೆ ಬೇರೆ ಥರದ ನಮಗಿಷ್ಟವಾದ ಅಭಿರುಚಿಗಳನ್ನು ನಾವು ಯಾವಾಗ ಇಟ್ಕೊತೀವಿ, ಭಾವನೆಗಳಿಗೆ ಒಂದು ಔಟ್ಲೆಟ್ ಸಿಕ್ಕುತ್ತೆ. ಕೋಪ ಮಾಡಿಕೊಳ್ಳುವುದರ ಬದಲು ಇವುಗಳ ಮುಖಾಂತರ ನಮ್ಮಲ್ಲಿರುವ ಒಂದು ಫ್ರಸ್ಟ್ರೇಷನ್ ಅಥವಾ ಏನು ಬೇಸರ ಇದೆ ಅದನ್ನು ಕೋಪ ಅನ್ನುವ ಅಸ್ತ್ರದ ಮೂಲಕ ಹೊರ ಹಾಕುವುದರ ಬದಲು ಇವುಗಳ ಮೂಲಕ ಅದಕ್ಕೆ ಔಟ್ಲೆಟ್ ಕೊಟ್ಟು ಹೊರ ಹಾಕಿದ್ರೆ ನಮ್ಮ ಹೃದಯ ಅದ್ಭುತವಾಗಿರುತ್ತೆ. ಕಾರಣ ಹೃದಯಕ್ಕೆ ಬೇಕಾಗಿರುವುದು ಸಂತೋಷ, ಪ್ರೀತಿನೇ ಹೊರತು ಕೋಪ ಅಲ್ಲ. ಕೋಪ ಹೃದಯಾಘಾತಕ್ಕೆ ಮೂಲ. ಕೊಲೆಸ್ಟ್ರಾಲ್ಗಿನ್ನ ಹೆಚ್ಚು ಒಂದು ಭಯಂಕರವಾದದ್ದು ಕೋಪವೇ ಹೊರತು ಕೊಲೆಸ್ಟ್ರಾಲ್ ಅಲ್ಲ ಅಂತ ಹೇಳ್ಬೋದು. ನಮಸ್ಕಾರ.